ಗುರುಭ್ಯೋ ನಮಃ. ಶ್ರೀಮಾತ್ರೆ ನಮಃ. ಲಲಿತಾ ಸಹಸ್ರನಾಮವನ್ನು ಪಾರಾಯಣ ಮಾಡ್ತಾ ಇರೋರ ಸಂಖ್ಯೆ ಬಹಳಷ್ಟಿದೆ. ಹಾಗೂ ಈ ಲಲಿತಾ ಸಹಸ್ರನಾಮದಲ್ಲಿ ಸಾಕಷ್ಟು ಗೊಂದಲವನ್ನು ಸೃಷ್ಟಿ ಮಾಡಿರೋದು 29 ಹಾಗೂ 30ನೇ ಸಾಲುಗಳು. ಏನು? ಮಂತ್ರಿಣ್ಯಂಭಾವರಿಚಿತ ವಿಷಂಗವತತೋಷಿತ ವಿಶುಕ್ರಪ್ರಾಣಹರಣ ವಾರಾಹಿ ವೀರನಂದಿತ. ಈ ಸಾಲುಗಳ ಮೇಲೆ ಸಾಕಷ್ಟು ಜನರಿಗೆ ಗೊಂದಲ ಇದೆ. ಯಾವುದು ಸರಿ, ಯಾವುದು ತಪ್ಪು ಅನ್ನುವಂಥದ್ದು. ಮಂತ್ರಿಣಿಯಾದ ಶ್ಯಾಮಲಾದೇವಿ ಹಾಗೂ ವಾರಾಹಿಯು ಬಂಡಾಸುರನನ್ನು ಸಹೋದರರಾದಂತಹ ವಿಷಂಗ ಹಾಗೂ ವಿಶುಕ್ರನನ್ನು ಸಂಹಾರ ಮಾಡಿದರು ಅನ್ನೋದು ಈ ಸಾಲುಗಳಲ್ಲಿ ಅವಳ ಪರಾಕ್ರಮವನ್ನು ತೋರಿಸ್ತಾ ಹೋಗುತ್ತೆ. ಹಾಗಾಗಿ ಈ ಸಾಲುಗಳಲ್ಲಿ ಇರುವುದು ಸರಿಯಾ ತಪ್ಪಾ ಅನ್ನೋದನ್ನು ನಾವು ತಿಳಿಬೇಕು ಸ್ಪಷ್ಟವಾಗಿ ಅನ್ನೋದಾದರೆ ನಾವು ನೋಡಬೇಕಾಗಿರೋದು ಬ್ರಹ್ಮಾಂಡ ಪುರಾಣದ ಉತ್ತರಖಂಡದಲ್ಲಿ ಹಯಗ್ರೀವ ಅಗತ್ಯ ಸಂವಾದದ ಲಲಿತೋಪಖ್ಯಾನದ 23ನೇ ಅಧ್ಯಾಯವನ್ನು ನಾವು ನೋಡಬೇಕಾಗತ್ತೆ. ಆ 23ನೇ ಅಧ್ಯಾಯದಲ್ಲಿ ಹಯಗ್ರೀವರು ಅಗತ್ಯ ಮಹರ್ಷಿಗಳಿಗೆ ಸ್ಪಷ್ಟವಾಗಿ ಹೇಳ್ತಾರೆ ಯಾರು ಯಾರನ್ನು ವಧೆ ಮಾಡಿದರು ಅಂತ. 101ನೇ ಶ್ಲೋಕ ಹೇಳುತ್ತೆ, ಶ್ಯಾಮಲಾದೇವಿಯು ಸೈನ್ಯವನ್ನು ತಗೊಂಡು ಹೋಗಿ ವಿಶುಕ್ರನೊಡನೆ ಯುದ್ಧ ಮಾಡಿದರು. ಹಾಗೂ ಮಂತ್ರಿಣಿಯಾದಂತಹ ವಾರಾಹಿಯು ವಿಷಂಗನ ಜೊತೆ ಯುದ್ಧ ಮಾಡ್ತಾ ಇದ್ಲು ಅನ್ನೋದನ್ನು ಇಲ್ಲಿ ಆ ಪರಾಕ್ರಮವನ್ನು ವಿವರಣೆ ಕೊಡ್ತಾ ಹೋದಾಗ 103ನೇ ಶ್ಲೋಕದಲ್ಲಿ ಹೇಳ್ತಾರೆ, ಮಹಾಪರಾಕ್ರಮಿಯಾದಂತಹ ವಿಶುಕ್ರದಾನವನ್ನು ಅತ್ಯಂತ ತೀಕ್ಷ್ಣವಾದ ಆಯುಧಗಳಿಂದ ಒಂದಾದ ಮೇಲೊಂದು ದಾಳಿಯನ್ನು ಮಾಡಿ ಅವನ ಇಡೀ ದೇಹವನ್ನು ತುಂಡರಿಸಿದಳು ಶ್ಯಾಮಲಾದೇವಿ ಅನ್ನೋದನ್ನು ನಾವು ಆ ಶ್ಲೋಕದಲ್ಲಿ ತಿಳಿತಾ ಹೋಗ್ತೇವೆ. ಹಾಗೆಯೇ 104ನೇ ಶ್ಲೋಕದಲ್ಲಿ ಹೇಳ್ತಾ ಹೋಗ್ತೇವೆ, ವಿಶುಕ್ರ ದೈತ್ಯನನ್ನು ಸಂಹರಿಸಿ ಅವನ ಶರೀರವನ್ನು ಏನು ಕತ್ತರಿಸಿದ ದೇಹ ನೆರಕುಳಿತು ಅನ್ನೋದು ತಿಳ್ಕೊಳ್ತಾ ಹೋಗ್ತೇವೆ. ಈ 105ನೇ ಶ್ಲೋಕದಲ್ಲಿ ಏನಾಗುತ್ತೆ, ದಂಡನಾಥೆಯಾದಂತಹ ವಾರಾಹಿ ದೇವಿ ವಿಷಂಗನೊಡನೆ ಯುದ್ಧವನ್ನು ಮಾಡಿ ವಿಷಂಗನನ್ನು ಸಂಹಾರ ಮಾಡಿದಳು ಅನ್ನೋದನ್ನು ಸ್ಪಷ್ಟವಾಗಿ ಹಯಗ್ರೀವರು ಹೇಳ್ತಾ ಹೋಗ್ತಾರೆ. ಹಾಗೂ ನಮಗೆ ವಿಷಂಗದಾನವನನ್ನು ದಂಡನಾಯಕಿಯಾದಂತಹ ವಾರಾಹಿ ಸಂಹಾರ ಮಾಡಿದಳು ಅನ್ನೋದನ್ನು 107 ಹಾಗೂ 108ನೇ ಶ್ಲೋಕಗಳಲ್ಲಿ ನಾವು ತಿಳಿದುಕೊಳ್ತಾ ಹೋಗ್ಬೋದು. ಹಾಗಿದ್ದಾಗ ಯಾವುದು ಸರಿ ಅನ್ನೋ ಪ್ರಶ್ನೆಗೆ ಬಂದರೆ ಮಂತ್ರಿಣ್ಯಂಭಾವರಿಚಿತ ವಿಶುಕ್ರಪದತೋಷಿತ ವಿಷಂಗಪ್ರಾಣಹರಣ ವಾರಾಹಿ ವೀರನಂದಿತವೇ ಸರಿಯಾದದ್ದು. ಯಾಕಂದರೆ ಇಲ್ಲಿ ಮಂತ್ರಿಣಿ ಯಾರನ್ನು ಸಂಹಾರ ಮಾಡಿದ್ಲು ಹಾಗೂ ವಾರಾಹಿ ದೇವಿಯು ಯಾರನ್ನು ಸಂಹಾರ ಮಾಡಿದ್ಲು ಅನ್ನೋದನ್ನೇ ಸಹಸ್ರನಾಮದಲ್ಲಿ ಹೇಳ್ತಾ ಇರೋ ಕಾರಣ ಅದನ್ನು ತಪ್ಪನ್ನು ಸರಿ ಮಾಡಿಕೊಂಡು ಪಾರಾಯಣ ಮಾಡೋದು ಬಹಳ ಸೂಕ್ತ. ಮಂತ್ರಿಣ್ಯಂ ಭಾವಿರಚಿತ ವಿಶುಕ್ರವದತೋಷಿತ ವಿಷಂಗಪ್ರಾಣಹರಣ ವಾರಾಹಿ ವೀರನಂದಿತ ಇದು ಸರಿಯಾದದ್ದು. ಹಾಗೂ ಲಲಿತೋಪಖ್ಯಾನದ ಪ್ರಕಾರವಾಗಿಯೂ ಲಲಿತಾ ಸಹಸ್ರನಾಮದ ಆ ಸಾಲುಗಳು ಏನನ್ನು ಹೇಳ್ತಾ ಇದೆ ಅನ್ನೋದರ ಮೇಲೆ ಕೂಡ ಇದು ಸರಿಯಾಗಿರುತ್ತೆ. ಯಾಕಂದರೆ ಕೆಲವೊಂದು ಪುಸ್ತಕಗಳಲ್ಲಿ ಪ್ರಿಂಟಿಂಗ್ ಮಿಸ್ಟೇಕ್ ಆಗಿರಬಹುದು ಅಥವಾ ರಚಿಸುವಾಗ ಕೆಲವೊಂದು ತಪ್ಪಾಗಿರಬಹುದು. ಈ ಹಿಂದೆಲ್ಲವೂ ಕೂಡ ಶ್ಯಾಮಲೆಯು ವಿಶುಕ್ರನನ್ನು ಸಂಹಾರ ಮಾಡಿದಳು ಹಾಗೂ ವಿಷಂಗನನ್ನು ವಾರಾಹಿ ಸಂಹಾರ ಮಾಡಿದಳು ಅನ್ನೋದೇ ಇರೋದರಿಂದ ಆ ಸಾಲುಗಳನ್ನು ಸರಿ ಮಾಡಿಕೊಂಡು ಪಾರಾಯಣ ಮಾಡಿದರೆ ಮತ್ತಷ್ಟು ಅನುಕೂಲವಾಗಬಹುದು. ಯಾಕಂದರೆ ಅದು ಆ ದೇವಿಯರ ಪರಾಕ್ರಮವನ್ನು ತೋರಿಸ್ತಾ ಇರೋದರಿಂದ ನಾವಲ್ಲಿ ತಪ್ಪು ಪಾರಾಯಣ ಮಾಡ್ತಾ ಇದ್ದರೆ ಸರಿ ಮಾಡಿ ಪಾರಾಯಣ ಮಾಡೋದು ಬಹಳ ಸೂಕ್ತವಾಗಿರುತ್ತೆ. ಯಾಕಂದರೆ ಜಗನ್ಮಾತೆ ಎಲ್ಲ ರೂಪಗಳಲ್ಲಿ ವಿದ್ಯಮಾನಳಾಗಿದ್ದು ಅವಳೇ ಎಲ್ಲರನ್ನು ಸಂಹಾರ ಮಾಡಿದಳು. ಆದರೆ ಅಲ್ಲಿ ಆ ಸಾಲುಗಳು ನಮಗೆ ಹೇಳ್ತಾ ಇರೋದು ಏನು ಅಂದರೆ ಮಂತ್ರಿಣಿ ಹಾಗೂ ವಾರಾಹಿ ಯಾರನ್ನು ಸಂಹಾರ ಮಾಡಿದರು ಯುದ್ಧದಲ್ಲಿ ಅನ್ನೋದನ್ನು ತಿಳಿಸ್ಕೊಡೋದ್ರಿಂದ ಆ ಪದಗಳನ್ನು ಸರಿ ಮಾಡಿಕೊಂಡ್ರೆ ನಮಗೆ ಆ ಅರ್ಥವೂ ಕೂಡ ಸರಿಯಾಗುತ್ತೆ. ಹಾಗೂ ಲಲಿತಾ ಸಹಸ್ರನಾಮದ ಘನತೆಯೂ ಕೂಡ ಹಾಗೆ ಉಳಿಯುತ್ತೆ. ಯಾಕಂದರೆ ಇಡೀ ಲಲಿತಾ ಸಹಸ್ರನಾಮ ಇರೋದು ದೇವಿಯ ಪರಾಕ್ರಮವನ್ನು ತೋರಿಸೋದಕ್ಕೆ, ದೇವಿಯ ಶಕ್ತಿಯನ್ನು ತೋರಿಸೋದಕ್ಕೆ. ಹಾಗಿರುವಾಗ 2 ಪದಗಳನ್ನು ತಪ್ಪಾಗಿ ಉಚ್ಚಾರ ಮಾಡ್ತಾ ಇರೋದ್ರಿಂದ ಏನೋ ತೊಂದರೆಯಾಗುತ್ತೆ ಅಂತಲ್ಲ, ಅವಳೇ ಸಂಹಾರ ಮಾಡಿದ್ದು. ಆದರೆ ಅಲ್ಲಿ ಆ ದೇವತೆಯರ ಪರಾಕ್ರಮವನ್ನು ತೋರಿಸ್ತಾ ಇರೋದರಿಂದ ಸರಿಯಾದ ರೀತಿಯಲ್ಲಿ ಉಚ್ಚಾರ ಮಾಡಿ
ಮಾಡಿದವರು ಸರಿಯಾಗಿ ನಾವು ತಿಳಿದುಕೊಂಡು ಪಾರಾಯಣ ಮಾಡೋದರಿಂದ ಏನಾಗುತ್ತೆ, ಅದರ ಫಲ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಶಾಮಲಿಯು ಸಂಹಾರ ಮಾಡಿದ್ದು ವಿಶುಕ್ರನನ್ನು, ವಾರಾಹಿಯು ಸಂಹಾರ ಮಾಡಿದ್ದು ವಿಷಂಗನನ್ನು. ಶ್ರೀಮಾತ್ರೇ ನಮಃ.